ದಿನಾಂಕ 5/7/2026 ಗಂಗಾವತಿ ನಗರದ ಕಿರಾಣಿ ವರ್ತಕರ ಸಂಘದ ಆವರಣದಲ್ಲಿ ರೋಟರಿ ಕ್ಲಬ್ ಗಂಗಾವತಿ ಸೆಂಟ್ರಲ್ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನೆರವೇರಿತು. ರೋಟರಿ ಮಾಜಿ ಜಿಲ್ಲಾ ಗವರ್ನರ್ ಆರ್. ಗೋಪಿನಾಥ್ ನೂತನ ಅಧ್ಯಕ್ಷರಿಗೆ, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿದರು. ರೋಟರಿ ಜಿಲ್ಲಾ ಕಾರ್ಯದರ್ಶಿ ಟಿ. ಆಂಜನೇಯರವರು ನೂತನ ಸದಸ್ಯರಿಗೆ ಪದಗ್ರಹಣವನ್ನು ನೆರವೇರಿಸಿದರು. ನೂತನ ಅಧ್ಯಕ್ಷರಾಗಿ ಎಂ. ಗುರುರಾಜ್, ಕಾರ್ಯದರ್ಶಿಯಾಗಿ ರಾಮ್ ಪ್ರಸಾದ್ ಕೊಡಗಲಿ ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಅಂಗಡಿ ಮತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣಬಸಪ್ಪ ಪ್ರಾಚಾರ್ಯರು ಆಗಮಿಸಿದ್ದರು. ವೇದಿಕೆಯಲ್ಲಿ ರೋಟರಿ ಚಾರಿಟೇಬಲ್ ಅಧ್ಯಕ್ಷರಾದ ಎನ್.ಆರ್. ಶ್ರೀನಿವಾಸ್ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಸದಾನಂದ್ ಶೇಟ್ ಪ್ರಾರ್ಥನೆ ನೆರವೇರಿಸಿದರು. ರೋಟರಿ ಹಿರಿಯ ಸದಸ್ಯರಾದ ವಾಸು ಕೊಳಗದ ಎಲ್ಲರನ್ನೂ ಸ್ವಾಗತಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಎಚ್.ಎಂ. ಮಂಜುನಾಥ್ ಮತ್ತು ಡಾಕ್ಟರ್ ಬಿ. ಶ್ರೀಕಾಂತ್ ನೆರವೇರಿಸಿದರು. ಕೊನೆಯಲ್ಲಿ ರೋಟರಿ ನೂತನ ಕಾರ್ಯದರ್ಶಿ ರಾಮ್ ಪ್ರಸಾದ್ ಕೊಡಗಲಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರೋಟರಿ ಸದಸ್ಯರು, ರೋಟರಿ ಕ್ಲಬ್ ಗಂಗಾವತಿ ರೈಸ್ ಬೌಲ್ ಸದಸ್ಯರು ಮತ್ತು ಇನ್ನರ್ವಿಲ್ ಸದಸ್ಯರು ಉಪಸ್ಥಿತರಿದ್ದರು. ಪ್ರತಿಯಲ್ಲಿ ಬಂದಾಗಲೂ ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಅವ್ರಿಗೆ, ನಿಮ್ಮದೇ ಆದಂಥ ಒಂದು ರೋಟರಿ ತಮ್ಮ ಹಾಲ್ ನೀವು ಮಾಡಿಲ್ಲ ಯಾಕೆ ಅಂತ. ಯಾಕೆಂದ್ರೆ ಫಸ್ಟ್ ರಿವರ್ಷನ್ ಅಂದೆ ಅಂತಾನೆ ಅವ್ರು ಹೇಳಿದ್ರು. ಸುಮಾರು 10 ವರ್ಷದಿಂದ ಹೇಳಿದ್ದೆ, 10 ವರ್ಷದಿಂದ ಹೇಳಿದ್ದೆ. ಅವ್ರಿಗೆ ಇನ್ನೂ ನನ್ನ ಹತ್ರ ದುಡ್ಡು ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಆಯ್ತು. ಅಂದ್ರೆ ಈಗೇನೋ ಒಂದು ಹೊಸ ಒಂದು ಡೆವಲಪ್ಮೆಂಟ್ ಆಗಿದೆ ನಮ್ಮ ಶ್ರೀನಿವಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ. ಈ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ನಾನು ಹಾರೈಸ್ತೇನೆ. ಯಾಕೆ ಅನ್ನೋದು ಮುಂದೆ ಹೇಳೋಣ. ಇಲ್ಲಿವರೆಗೂ ಹಿಂದಿನ ಒಂದು ಪದಾಧಿಕಾರಿಗಳು ಏನು ನಮ್ಮ ಅಂಗಡಿಯವರು, ಹಾಗೆ ಅವರು ಹೋದ ವರ್ಷದ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ರು. ನನಗೆ ಅಂಗಡಿಯವ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅವ್ರು ಸ್ವಲ್ಪ ನಾಚಿಕೆ ಪ್ರಮಾಣದವರು ಅಂತ ಹೇಳ್ಬೋದು. ಈಗ ನಮ್ಮ ಹೆಂಗಿದೆ ನಮ್ಮ ಸುತ್ತಮುತ್ತಲು ಅಂದರೆ, ನಾನು ಒಂದು ಕೆಲಸ ಮಾಡಿದ್ರೆ 10 ಅಂತ ಹೇಳ್ಕೊಳ್ಳುವಂಥ ಜನಗಳು ನಮ್ಮ. ಆದರೆ ಇವರು 10-15 ಕೆಲಸ ಮಾಡಿದ್ದಾರೆ, ಬಟ್ 1 2 ಹೇಳ್ತಿದ್ದಾರೆ. ಎನಿವೆ, ರೋಟರಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಏನು ಸ್ವಪ್ರತಿಷ್ಠೆ ಅಥವಾ ಸೆಲ್ಫ್ ಇದು ಇಲ್ಲ ನಮ್ಮಲ್ಲಿ. ನಾವೇನು ಕೆಲಸ ಮಾಡ್ತೀವಿ ಅದು ನಮ್ಮನ್ನ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಥವಾ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬೇಕು. ಹೀಗಾಗಿ ನಾವೆಲ್ಲರೂ ಹಿಂದಿನ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ನಾನು ಒಂದು ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಒಂದು ಸಫಾಳೆ ಪ್ರಪಂಚದಾದ್ಯಂತ ಜುಲೈ 1 ನಮ್ಮ ರೋಟರಿಯ ಒಂದು ಹೊಸ ವರ್ಷ ಶುರುವಾಗುವಂಥ ದಿನಾಂಕ. ಬರೀ ನಮ್ಮ ಗಂಗಾವತಿ ಅಲ್ಲ, ಹೊಸಪೇಟೆ ಅಲ್ಲ, ಇನ್ನೊಂದು ಕಡೆ ಅಲ್ಲ, ಪ್ರಪಂಚದಾದ್ಯಂತ ಇದು ನಡೆಯುತ್ತೆ. ಜುಲೈ 1ನೇ ತಾರೀಕು ಯಾವ ಯಾವ ನಾಯಕರುಗಳಿದ್ದಾರೆ ಆ ಹಿಂದಿನ ವರ್ಷದಲ್ಲಿ ಅವರ ಒಂದು ಸ್ಥಾನ ಚೇಂಜ್ ಆಗುತ್ತೆ, ಹೊಸಬರು ಬರ್ತಾರೆ. ನಮ್ಮ ರೋಟರಿಯ ಸೇವೆಯನ್ನು ನಿರೀಕ್ಷಿಸ್ತಾ ಇದೆ ನಮ್ಮ ಸಮಾಜ. ಜಗತ್ತಿನಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಇದೆ, ಎಲ್ಲರೂ ಕೂಡ ಶ್ರೀಮಂತರು, ಎಲ್ಲರೂ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜೀವಗಳಿವೆ, ಕೆಲವರು ಬದುಕಿಗೆ ಕೂಡ ಹೋರಾಟ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ನನ್ನ ಪರಿಸರವನ್ನು ಗಮನಿಸಿದೆ. ನನ್ನಷ್ಟಕ್ಕೆ ನಾನು ಬದುಕುವುದಾದ್ರೆ ಅದಕ್ಕಿಂತ ಸ್ವಾರ್ಥವಾದ ಈ ಒಂದು ಸಂಸ್ಥೆ ನಡೆದುಕೊಂಡಿರ್ತಕ್ಕಂಥ ಕಾರ್ಯಕರ್ತರೆ ನನಗೆ ಅರ್ಪಣೆ ಮಾಡ್ತಿದ್ದಾರೆ. ನಾನೇನೇನೋ ಹೇಳ್ಬೇಕಂತ ಇತ್ತು. ಹಾಗಾಗಿ ನಮ್ಮ ರೋಟರಿ ಸಂಸ್ಥೆ ತುಂಬ ವರ್ಷದಿಂದ ಈ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಗಮನಿಸಿದ್ದೀವಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಸಂಘ ಸಂಸ್ಥೆಗಳು, ಸ್ನೇಹಿತರು, ಮಾಧ್ಯಮದವರು. ಹಾಗಾಗಿ ಈ ಒಂದು ಸಂಸ್ಥೆಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಬಹಳ ಆಸೆ ಇರ್ತಕ್ಕ ಅದು ನಮಗೆ ರೋಟರಿ ಸೈಡ್ ಬೇಕು. ನಮಗಿರ್ತಕ್ಕಂಥ ಒಂದು ನಮಗೆ ಕೂಡಲಿಕ್ಕೆ ಒಂದು ಜಾಗ ಇಲ್ಲ. ಖಂಡಿತವಾಗಿಯೂ ನಮಗೆ ಕೇದಾರಿಸ್ತಾರೆ. 26 ವರ್ಷದಿಂದ ಬಹಳ ಪ್ರಯತ್ನ ಮಾಡಿದ್ವಿ, ಆದರೆ ಇನ್ನೂ ಅದೃಷ್ಟ ಕೂಡಿ ಬರ್ತಾ ಇದೆ. ಆ ಒಂದು ಅದೃಷ್ಟಕ್ಕೆ ಮುಂಚೂಣಿಯಾಗಿ ನಮಗೆ ಬೆಂಬಲ ಸೂಚಿಸಿದವರೇ ಆ ಗೋಪಿನಾಥ್ ಸರ್. ನೀವು ಎಂದು ಕ್ಲಬ್ ನೀವು ರೋಟರಿ ಸೈಡ್ ತಗೊಂತೀರಿ ಮತ್ತು 25,000 ರೂಪಾಯಿ ನಾನು ದೇಣಿಗೆ ಕೊಡ್ತೀನಿ ಅಂತ ನಮ್ಮ ಸಾರ್ ಹೇಳಿದ್ದಾರೆ. ಅವರ ಒಂದು ಆ ಒಂದು ದೇಣಿಗೆ 25,000, ಅದು ಮುಂದೆ 25 ಲಕ್ಷ ಆಗ್ಬೋದು ಅಥವಾ 2.5 CR ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ಅಂಥ ಒಂದು ಪ್ರದೇಶಗಳಿಂದ ನಮ್ಮ ರೋಟರಿ ಇರ್ತಕ್ಕಂಥ ಅನೇಕ ಹಿರಿಯ ಮೆಂಬರ್ಸ್ಗಳಿಂದ ದೇಣಿಗೆ ಪಡೆದು ಮತ್ತು ಮುಂದಿನ ಒಂದು ಇದರಲ್ಲಿ ಬೇರೆ ಬೇರೆ ಕಡೆಯಿಂದ ರಾಜಕೀಯ ಇರ್ಬೋದು ಅಥವಾ ಅನೇಕ ದಾನಿಗಳ ಮುಖಾಂತರ ಅವರು ಸೈಟ್ ಮಾಡಿ
ಇದೇ ರೀತಿ ಒಂದು ಹಾಕಟ್ಟಿ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಅಲ್ಲೇ ಒಂದು ಸಮಾರಂಭ ಮಾಡಬೇಕು ಅಂತ ಒಂದು ಆಸೆ ಇದೆ. ಆ ಆಸೆ ಕೈಗೊಳ್ಳಬೇಕಂದ್ರೆ ನಮ್ಮೆಲ್ಲ ಸ್ನೇಹಿತರು ಮತ್ತು ಹಿರಿಯರು ಒಂದು ಬೆಂಬಲ ಬೇಕಾಗ್ತದೆ. ಹಾಗಾಗಿ ಸೈಟ್ ಬಗ್ಗೆ ನಾವು ತುಂಬ ವರ್ಷದಿಂದ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಸುಮಾರು 5,000 ಸೈಟ್ ಹುಡುಕಿದೆ. ಆದರೆ ಅದರಲ್ಲಿ ಸ್ವಲ್ಪ ನಾವು ಇನ್ನೂ ರೆಕಾರ್ಡ್ಸ್ನಲ್ಲಿ ಹೋಗಿ ನಾವು ಪಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇನ್ನು ನಮ್ಮ ರೋಟರಿಯ ಅಧ್ಯಕ್ಷರು ಜಗದೀಶ್ ಅವರು ಅಲ್ಲಿ ನಮ್ಮ ಬೋರ್ಡ್ನಲ್ಲಿ ಸಾಕಷ್ಟು ಅವರ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಹಾಗಾಗಿ ರೋಟರಿ ಸಂಸ್ಥೆ ಅನ್ನೋದು ತುಂಬ ವರ್ಷಗಳಿಂದ ನಮ್ಮ 1905ರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತಿನವರೆಗೂ ನಡೆದು ಬಂದಿದೆ. ಅದೇ ಒಂದು ದೊಡ್ಡ ಇತಿಹಾಸ. ಇಡೀ ಜಗತ್ತಿನಾದ್ಯಂತ ಕೇವಲ ಭಾರತ ಅಷ್ಟೇ ಅಲ್ಲ, ಬೇರೆ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರಿಗೆ, ಬಡವರಿಗೆ, ದೀನದಲಿತರಿಗೆ, ಮಹಿಳೆಯರಿಗೆ, ಅನೇಕರಿಗೆ ಸಾರ್ವಜನಿಕವಾದಂಥ ಸೇವೆ, ಆರೋಗ್ಯ ಇರ್ಬೋದು, ಶೈಕ್ಷಣಿಕ ಇರ್ಬೋದು,